ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಗೈಸ್. ಇವತ್ತು ಸಂಡೇ 21 ಗೈಸ್, ಆ್ಯಂಡ್ ಟೈಮ್ ಆಗಿದೆ ಹತ್ರ 11 ಗಂಟೆ ಆಗಿದೆ. ಆ್ಯಂಡ್ ಫಸ್ಟ್ಲಿ ನಾನು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿದ್ದೇನೆ. ಬಿಕಾಸ್ ಅಷ್ಟೊಂದು ಕೇರ್, ಲವ್ ಆ್ಯಂಡ್ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿದ್ದೀರಾ. ಆ್ಯಂಡ್ ತುಂಬ ಜನ ವೀಡಿಯೋ ನೋಡಿಬಿಟ್ಟು ನನಗೆ ಮೆಸೇಜ್ ಹಾಕಿದ್ದೀರಾ, ಕಾಲ್ ಮಾಡಿ ಮಾತಾಡ್ಸಿದ್ದೀರಾ. ಏನಾಗಿದೆ, ಕೇರ್ಫುಲ್ಲಾಗಿ ಹೋಗಿ ಮಳೆಗಾಲದಲ್ಲಿ, ಗಾಡೀಲಿ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕ್ಕೊಳ್ಳಿ ಅಂತೆಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಲವರ್ಸ್ ಆಫ್ ಲವ್. ಆ್ಯಂಡ್ ಇವಾಗ ಓಕೆ ಬೆಟರ್. ಆ್ಯಂಡ್ ಗಾಯ ತೋರಿಸ್ತೇನೆ ನಾನು ಯಾವ ಸ್ಟೇಜಲ್ಲಿದೆ ಅಂತ. ಆ್ಯಂಡ್ ಇಲ್ಲಿದ್ದು ಸ್ವಲ್ಪ ನೋಡಿ ಗೈಸ್, ಬರ್ತಾ ಇದೆ ಇವಾಗಷ್ಟೇ ಚರ್ಮ, ಇವಾಗ ಬೆಟರ್ ಸ್ವಲ್ಪ. ಆ್ಯಂಡ್ ಬರ್ತಾ ಇದೆ ಸ್ಕಿನ್ ಎಲ್ಲ. ಸೊ ಹಾಗಾಗಿ ತುಂಬ ದಿವಸ ಆಯಿತು ಗಾಡಿನ ಮುಟ್ಟದೆ, 1 ವಾರ ಕಳೀತು, ಹತ್ರ 1.5 ವಾರ ಆಗ್ತಾ ಬಂತು. ಸೊ ಹಾಗಾಗಿ ಇವತ್ತು ಗಾಡಿ ಇಲ್ಲೇ ಇದೆ, ಬಿಡುವ ಅಂತೇಳಿ ಆಸೆ ಆಗ್ತಿದೆ. ಅನ್ನ ಮ್ಯಾಚ್ ಆಗ್ತಿದೆ ಅಲ್ಲಿ ಸ್ಕೂಲ್ ಹತ್ರ, ಅಲ್ಲಿಗೆ ಹೋಗಿದ್ದಾನೆ. ಸೊ ಹಾಗಾಗಿ ಗುಂಡು ಜೊತೆ ಹೋಗಿ ಬರುವ ಒಂದು ರೌಂಡ್ ಅಂತೇಳಿ ಬಿದ್ದ ನಂತರ ಇವತ್ತೇ ಗಾಡಿ ಮುಟ್ದಿರೋದು ಗೈಸ್. ಸೊ ಹೋಗ್ತಾ ಇದ್ದೇನೆ, ಒಂದು ರೌಂಡ್ ಹೋಗಿ ಬರುವ ಅಂತೇಳಿ. ಹಾಗೆ ಒಂದು ಯಾವುದಾದ್ರೂ ಒಂದು ರೀಲ್ಸ್ ಮಾಡುವ ಅಂತೇಳಿ ಈ ಡ್ರೆಸ್ ಹಾಕ್ಕೊಂಡಿದ್ದೇನೆ ಅಷ್ಟೇ. ಪರ್ದ ಆ್ಯಂಡ್ ಗುಂಡು ಕೂಡ ಬಂದ್ಲು ಗೈಸ್. ನಾನು ಅವಳಿಗೆ ಕಾಲ್ ಮಾಡಿದೆ. ಸಿ ಗುಂಡು ಈಸ್ ಯೋರ್, ಹಾಯ್ ಮಾಡು. ನಮಸ್ತೆ ಅಂತ ಒಂದು ರೀಲ್ ಮಾಡು ಆಯ್ತಾ, ಎಂತಾದ್ರೂ ಸುಮ್ಮನೆ ಒಂದು ಡ್ಯಾನ್ಸ್ ಇತ್ತು. ಆ್ಯಂಡ್ ನಡಿಲಿಕ್ಕೆ ಇವಾಗ ಕಂಫರ್ಟಬಲ್ ಆಗ್ತದೆ, ಸ್ವಲ್ಪ ಹಿಡ್ದಿಟ್ಕೊಂಡಾಗ ಆಗುತ್ತೆ ಗೈಸ್ ಗಂಟತ್ರ. ಸೊ ಅದನ್ನ ಫಸ್ಟ್ ನಾನೇ ಟೇಸ್ಟ್ ಮಾಡ್ಬೇಕು ಗೈಸ್. ಸೊ ಬಿಸಿಲಿದೆ ಗೈಸ್, ಹಾಗಾಗಿ ಹೊರಟ್ವಿ ನಾವು. ಆ್ಯಂಡ್ ರೆಡಿ ಅಲ್ಲ ನೀರು ರೈಡಿಗೆ? ಧೈರ್ಯ ಉಂಟಾ? ಏನೇ ಆದ್ರೂ ಏನೇ ಹೋದ್ರು ಹಂಗೆ ನನ್ನ ಮೇಲೆ ಧೈರ್ಯ ಅವಳಿಗೆ ಅಷ್ಟು. ಸೊ ಹಾಗೆ ಹೋಗಿ ಒಂದು ರೀಲ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಒಂದು ರೌಂಡ್ ಹೋಗಿ ಬರೋದು. ರೀಲ್ಗಿಂತ ಜಾಸ್ತಿ ನನಗೆ ಗಾಡಿಯಲ್ಲಿ ಒಂದು ರೌಂಡ್ ಹೋಗಿ ಬರಬೇಕು. ಆ್ಯಂಡ್ ಮಂಡೇ ಟ್ಯೂಸ್ಡೇ ಆದರೆ ಡ್ರೈವಿಂಗ್ ಟೆಸ್ಟ್ ಕೂಡ ಕೊಟ್ಟು ಲೈಸೆನ್ಸ್ ಕೂಡ ಮಾಡಿಸ್ಬೇಕು ಗೈಸ್. ಇಷ್ಟರವರೆಗೆ ಆಗಲಿಲ್ಲ ಲೈಸೆನ್ಸ್ ನಂದು. ನಾನೊಂದು 2-3 ಕ್ಲಾಸಿಗೆ ಹೋಗೋಣ ಅಂದ್ಕೊಂಡೆ. ಎಲ್ಲ ಬೈತಿದ್ರು ನನಗೆ, ನಿಂಗೆ ಇಷ್ಟು ಪರ್ಫೆಕ್ಟಾಗಿ ಬರ್ತದೆ ಎಂತಕ್ಕೆ ಕ್ಲಾಸಿಗೆ ಹೋಗ್ತೀನಿ ಅಂತೇಳಿ. ಬಟ್ ನನ್ನ ಸಮಾಧಾನಕ್ಕೆ ಒಂದಾದರೂ ಕ್ಲಾಸಿಗೆ ಹೋಗ್ಬೇಕು ಅಂತ ಆಸೆ ನನಗೆ, ನೋಡೋಣ ಏನೆಲ್ಲ ಆಗುತ್ತೆ ಅಂತೇಳಿ. ಆ್ಯಂಡ್ ಲಾಗ್ ಶುರು ಮಾಡಿದ್ದೀನಿ. ಸೊ ಕೀಪ್ ವಾಚಿಂಗ್ ಗೈಸ್. ಆ್ಯಂಡ್ ಗುಂಡುದು ಮುಖ ಯಾಕೆ ಊದ್ಕೊಂಡಿದೆ ಅಂತ ಕೇಳ್ತೀರಲ್ಲ ಗೈಸ್ ಕಮೆಂಟಲ್ಲೆಲ್ಲ. 1-2-3 ಜನ ಕಮೆಂಟ್ ಮಾಡಿದ್ರು. ಏನಕ್ಕಂದ್ರೆ ಅವಳಿಗೆ ಸರ್ಜರಿ ಆಗಿ ಇವಾಗ ಟ್ಯಾಬ್ಲೆಟ್ ಇದೆಲ್ಲ ಗೈಸ್, ಅದು ಟ್ಯಾಬ್ಲೆಟ್ ತೊಗೊಳ್ಬೇಕಾದ್ರೆ ಹಾಗೆ ಆಗುತ್ತೆ, ಸ್ವಲ್ಪ ಸ್ವೆಲ್ಲಿಂಗ್ ಆಗುತ್ತೆ ಅಷ್ಟೇ. ಬಿಟ್ಟರೆ ಅದು ಹೋಗ್ತಾ ಟ್ಯಾಬ್ಲೆಟ್ ಕಡಿಮೆ ಮಾಡ್ತಾಳಲ್ಲ ಅವಾಗೆಲ್ಲ ಕರೆಕ್ಟ್ ಆಗುತ್ತೆ ಗೈಸ್. ಆ್ಯಂಡ್ ವೆಯ್ಟ್, ನನ್ನ ಗಾಯನ ತೋರಿಸ್ತೇನೆ ಹಿಂಗಾಗಿದೆ ಅಂತೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಲವ್ ಆ್ಯಂಡ್ ಕೇರಿಗೆಲ್ಲ ಥ್ಯಾಂಕ್ ಯು. ಇವಾಗ ಈ ಥರ ಇಷ್ಟು ಒಣಗಿದೆ ಗೈಸ್, ಇಲ್ಲಿದ್ದೆಲ್ಲ ಹೋಗಿದೆ ಸ್ಕಿನ್ ಎಲ್ಲ. ಆ್ಯಂಡ್ ಕಾಲ ಹತ್ರನೂ ಸ್ವಲ್ಪ ಇವಾಗ ಈ ಥರ ಆಗಿದೆ ಗೈಸ್, ಅದು ಎದ್ದು ಹೋಗಿದೆ. ಆ್ಯಂಡ್ ಇದು ಸ್ವಲ್ಪ ಎದ್ದು ಹೋದರೆ ಕರೆಕ್ಟ್ ಆಗುತ್ತೆ. ಹಿಂಗೆ ಕೂರಬೇಕಾದ್ರೆಲ್ಲ ಸ್ವಲ್ಪ ಹಿಡ್ದಿಟ್ಕೊಂಡಾಗೆ ಆಗುತ್ತೆ ಗೈಸ್, ಅದರ್ವೈಸ್ ಐ ಆಮ್ ಗುಡ್. ಆ್ಯಂಡ್ ಈ ಗಾಡಿ ಇಟ್ಕೊಂಡು ಹೋಗೋಣ ಗೈಸ್. ಇಲ್ಲಿ ಒಂದು ಸ್ವಲ್ಪ ತೋರಿಸಿದ್ದೇನಲ್ಲ ಲಾಸ್ಟ್ ಲಾಗಲ್ಲಿ, ಇಲ್ಲೊಂದು ಸ್ವಲ್ಪ ಸ್ಕ್ರ್ಯಾಚಸ್ ಆಗಿದೆ. ಸೊ ಅದನ್ನ ನಾನು ಕ್ಲೈಮ್ ಮಾಡುವ ಅಂದ್ಕೊಂಡೆ ಇನ್ಶೂರು. ಸೊ ಬೇಡ ಅಂತ ಹೇಳ್ತಿದ್ದೆ ನನ್ನ, ಹಾಗಾಗಿ ಕ್ಯಾಶ್ ಕೊಟ್ಟೆ ರೆಡಿ ಮಾಡ್ಸೋಣ ಅಂತಿದ್ದೇನೆ. ನೋಡೋಣ ಏನಾಗುತ್ತೆ ಎಷ್ಟಾಗುತ್ತೆ ಅಂತೇಳಿ. ಓಕೆ ಲೆಟ್ಸ್ ಗೋ ರೈಡ್. ಮಾಡೋದು ಗೈಸ್, ಇಟ್ಕೊಂಡು ಹೋಗೋದಾ ಸೇಫ್ಟಿಗೆ ಯಾವುದಕ್ಕಿರಲಿ. ಮೊದಲೇ ಮುಖದಲ್ಲಿ ಸ್ಕ್ರ್ಯಾಚ್ ಆಗಿದೆ ಗೈಸ್, ಅದರಿಂದ ಒಂದು 2-3 ಶೂಟು ಕೂಡ ಮಿಸ್ ಆಯಿತು. ಕಲೆಗೆ ಏನಾದರೂ ಮಾಡ್ಬೇಕು ಗೈಸ್. ಆ್ಯಂಡ್ ಕಲೆ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ, ಬಿಕಾಸ್ ಅದು ಸ್ಕಿನ್ ಬರ್ತಾ ಇದೆ ಅಷ್ಟೇ ಇವಾಗ. ವೆಯ್ಟ್ ಗೈಸ್, ಸ್ಕಿನ್ ಬರ್ತಾ ಇದೆ. ಸೊ ಹಾಗಾಗಿ ಕಲೆ ಕೂರಲ್ಲ ಅಂತ ಅಂದ್ಕೊಂಡಿದ್ದೇನೆ. ನೋಡೋಣ ವಾಟ್ ಹ್ಯಾಪನ್. ಸೊ ಏನೇ ಆಗಲಿ ಹೆಲ್ಮೆಟ್ ಫಸ್ಟ್. ಇಲ್ಲಿಂದ ಇಲ್ಲಿಗೆ ಪರವಾಗಿಲ್ಲ, ಬಟ್ ಸ್ಟಿಲ್ ಹೇಳೋಕ್ಕಾಗಲ್ಲ, ನನ್ನ ಟೈಮ್ ಇವಾಗ ಖರಾಬ್ ಆಗಿದೆ ಗೈಸ್. ಇನ್ನೂ ಖರಾಬ್ ಆಗೋದು ಬೇಡ ಅಂತೇಳಿ ಹೆಲ್ಮೆಟ್ ಹಾಕೋತಿದ್ದೇನೆ. ವೆಯ್ಟ್, ಕೂದಲೊಂದು ಶೋಕಲ್ಲ, ಬಿಡು. ಆ್ಯಕ್ಚುಲಿ ಇದು ನನ್ನ ಹೆಲ್ಮೆಟ್ ಅಲ್ಲ, ಇದು ಕಸಿನ್, ಇದು ನಂದು ಒಳಗಡೆ ಇದೆ ಹೆಲ್ಮೆಟ್. ನನಗೆ ಇದೇ ಕಲರಲ್ಲಿ ಹೆಲ್ಮೆಟ್ ಯಾರಾದರೂ ಗಿಫ್ಟ್ ಮಾಡಿ ಗೈಸ್. ಗಿಫ್ಟ್ ಕೂಡ ಒಂದು ಬಾಯಿ ಬಿಟ್ಟು ಕೇಳ್ತಿದ್ದೇನೆ, ಬರ್ಬಾಗಿದ್ದೇನೆ. ಸೊ ಲೇಟೆಸ್ಟ್ ಗೋ ಗೈಸ್. ಒಳಗಡೆ ಚೂರು ಲುಂಗಡು ಬೊಕ್ಕ ಪೊತ್ತವಲ್ಲಿ ಕೀ ಒಳಗಡೆನಿದೆ ಗೈಸ್. ಥ್ರೋ ಈ ಕಲರ್ ಇದು ಹೆಲ್ಮೆಟ್ ತಗೋಬೇಕು ಗೈಸ್. ನನಗೆ ತಗೊಳ್ಳೋಣ. ಆ್ಯಂಡ್
ದ ಅನ್ನೆ ಪೂರ ಲಕ್ಕ ದೀತದೆ ಒಂದಾದದಿ ಮುಂಚೆ ಬದನ್ ಓಕೆ ಎಷ್ಟೋ ದಿನದ ನಂತರ ಮತ್ತೆ ಅದು ಎಷ್ಟೊಂದು ಮತ್ತೆ ಅದು ಕಚ್ಚೋಗ್ತದೆ ಅವನೇ ಕಟ್ಟಿಲ್ಲಪ್ಪ ಯಾವ ಕೆಟ್ಟ ದೃಷ್ಟಿನೂ ಬೀಳದಿರಲಿ. ಮೊನ್ನೆ ಎಂತ ಗೊತ್ತಾ ಗೈಸ್, ಮೊನ್ನೆ ನಾವು ಬಿದ್ದಲ್ಲ ಆ ದಿವಸ ಯಾವತ್ತೂ ನಾನು ಗಾಡಿಯಲ್ಲಿ ಕೂರ್ಬೇಕಾದ್ರೆ ಕಟ್ಟಿದ ದಪ್ಪೆ ಹಿಂಗೆ ಮಾಡಿ ಹೊರಡುದು. ಬಟ್ ಆ ದಿವಸ ನಾನು ಈ ಥರ ಮಾಡಲಿಲ್ಲ ಗೈಸ್, ಈ ಥರ ಮಾಡಲಿಲ್ಲ. ಸೊ ಹಾಗಾಗಿ ಮೇ ಬಿ ಹಂಗೂ ಆಗಿರ್ಬೋದು. ಸಾರಿ ಗೈಸ್, ಎಂತ ಬ್ಯಾಡ್ ಲಕ್ ಅಂದರೆ ಬಿಸಿಲುಂಟು ಅಂತ ಬಂದ್ವಾ, ಇಲ್ಲಿ ನೋಡಿ ಮಳೆ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಇಲ್ಲಿ ಒಂದು ಕಾಶೆ ಬೆಟ್ಟು ಏನು ಲಾಯ್ಲನಾ ಅರಳಿಯ ಇಲ್ಲಿ ಒಂದು ಗಾಡಿ ನಿಲ್ಸಿದ್ವಿ ಗೈಸ್, ಇದ್ರ ಹತ್ರ ಸ್ಟೇಜ್ ಹತ್ರ. ಮಳೆಗೆ ನೆನೆಯೋದು ಬೇಡ ಅಂದು ಮತ್ತೆ ಇದೆಲ್ಲ ಸ್ಟಾರ್ಟ್ ಆದರೆ ಕಷ್ಟ ಆಗುತ್ತೆ ಗೈಸ್. ಸೊ ಲಾಸ್ಟ್ ಟೈಮ್ ಹಾಗೆ ಗೈಸ್ ಬಿದ್ದದ್ದು ಹಾಗೆ, ಬಿಸಿಲಿತ್ತು ಅಂತ ಬಂದ್ವಿ, ಮಳೆ ಬಂತು ಅಂತೇಳಿ ಸ್ಪೀಡಲ್ಲಿ ಹೋದಾಗ ಬಿದ್ದದ್ದು. ಸೊ ಇವಾಗಲೂ ಮಳೆ ಬರ್ತಿದೆ, ಸ್ವಲ್ಪ ಲೈಟಾಗಿ ಒದ್ದೆ ಆದ್ವಿ. ಆ್ಯಂಡ್ ಇಲ್ಲಿ ನಿಲ್ಸಿದ್ದೇನೆ ಗಾಡಿ, ಅದಕ್ಕೆ ಗುಂಡು ಹೇಳುದು ಎಂಥದ ಸಂಬಂಧ ಉಂಟು ಅಂತ ಮಳೆಗೂ ನಮಗೂ ಅಲ್ಲ. ಗಾಡಿಯಲ್ಲಿ ಬರುವಾದ್ರೆ ಮಳೆ ಬರ್ತದೆ ಅಂತ ಮಾಡೋದು. ಅದೇ ಮತ್ತೆ ಸ್ವಲ್ಪ ಮಳೆ ನಿಲ್ಲಿ ಗೈಸ್. ಓಕೆ ರೀಲ್ಸ್ ಮನ್ಪೋಡು ನಿನ್ನ ಡ್ರಾಪ್ ಆಗುತ್ತಂತ ಈಗ, ಮನೆಗೆ ಹೋದ್ರೆ ಸಾಕು ಅಂತಾಗಿದೆ ಈಗ. ಸ್ವಲ್ಪ ಕಮ್ಮಿ ಆದ ನಂತರ ಹೋಗುವ ಗೈಸ್. ಓಕೆ ಒಂದು ಕಾಲೇ ಉಂತುಂಡ ಪೋಪುಂಡ ದಾದ ಅನ್ಪಿ ಎಂಕಲ ಬರೋಂದುಂಡ ಸ್ಕಿನ್ ಬರೋಂದುಂಡ ತೆನ್ನ ದುಂಬದ ಪಿಂಪಲ್ಸ್ ಅಂತ ತೋರಿಸ್ತಾವಳೆ, ಅವು ಗುಂಡಿ ಆತ ನಿನ್ನ ಸ್ಕಿನ್. ಇಲ್ಲಿ ನಿಲ್ಸಿದ್ದೇನೆ ಗೈಸ್ ಗಾಡಿ. ನೋಡಿ ಇಲ್ಲಿ ಇದು ಗ್ರೌಂಡು. ಲಾಸ್ಟ್ ಟೈಮ್ ಇಲ್ಲಿ ಇದಾಗಿತ್ತು ಒಂದು ಯಕ್ಷಗಾನ, ದೇವಿ ಮಹಾತ್ಮ, ಯಕ್ಷಗಾನ ಅಲ್ಲ ಸಾರಿ ನಾಟಕ ಗೈಸ್, ದೇವಿ ಮಹಾತ್ಮ ಅಂತ, ದೇವಿ ಮಹಾತ್ಮೆ ಅಂತೇಳಿ. ಅತ್ತೆ ಏನು ನಾಟಕ ಯಾವುದೋ ಒಂದು ಗೈಸ್ ಆಟ. ನಾ ಬಂದಿದ್ದೆ ಅವಾಗ ಇಲ್ಲಿಗೆ. ಯಾಕೆ ಮಳೆ ನಮ್ಮ ಮೇಲೆ, ಯಾಕೆ ನಿಂಗಿಷ್ಟು ದ್ವೇಷ? ಅವನು ವಿಷ್ಣುವರ್ಧನ್ ಜೈಗ್ಲಗುಂಡತ್ತ, ನಾನೇನು ತಪ್ಪು ಮಾಡಿದ್ದೀನಯ್ಯ, ಯಾಕೆ ನನ್ನ ಮೇಲೆ ಇಷ್ಟೊಂದು ದ್ವೇಷ ನಿಂಗೆ? ಕಡಿಮೆ ಆಗ್ಲಿ ಗೈಸ್, ಆಮೇಲೆ ಸಿಗ್ತೇನೆ. ಓಕೆ ಬಾಯ್ ಬಾಯ್ ಗೈಸ್. ಅಲ್ಲಿ ಮಳೆ ಬಂದು ಅಂತ ನಾವು ನಿತ್ವಲ್ಲ, ಇಲ್ಲಿ ನೋಡಿ ಇಲ್ಲೆಲ್ಲ ಮಳೆನೇ ಬರಲಿಲ್ಲ ಗೈಸ್. ಆ್ಯಂಡ್ ಇದು ನಮ್ಮದು ಯಾವಾಗಲೂ ಫೇವ್ರೆಟ್ ಸ್ಪಾಟ್ ಗೈಸ್, ಇಲ್ಲಿ ಅಡ್ಡ ಗೈಸ್ ನಮ್ಮದು. ನಾವು ಇಲ್ಲಿ ಬಂದು ಅಲ್ಲಿಂದ ಬಂದು ಆ ಕಡೆ ಹೋಗಿ ಅಲ್ಲಿ ಒಂದು ರೌಂಡ್ ಹೋಗಿ ಅಲ್ಲಿಂದ ವಾಪಸ್ ಟರ್ನ್ ಆಗಿ ಮತ್ತೆ ಇಲ್ಲಿ ಬಂದು ಕೂರುದು. ಖುಷಿ ಆಗ್ತದೆ ಗೈಸ್ ಇಲ್ಲಿ ನಾವು. ಆ್ಯಂಡ್ ಮಾರ್ನಿಂಗ್ ಇದಕ್ಕೆ ಬರ್ತೇವೆ ಅಂತ, ವಾಕಿಂಗ್ ಬರ್ತೇವೆ. ಮನೆಯಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದು ಇಲ್ಲಿ ಕೂತು ಒಂದು 10 to 15 ಮಿನಿಟ್ಸ್ ಕೂತು ಮತ್ತೆ ಇಲ್ಲಿಂದ ಹೋಗುದು ಗೈಸ್. ಇದೆ ಇಲ್ಲೊಂದು ಇವಾಗ ರೀಲ್ಸ್ ಮಾಡಿ ಮತ್ತೆ ಸೀದಾ ಮನೆಗೆ. ಆ್ಯಂಡ್ ಅಣ್ಣನ ಜೊತೆ ಹೇಳಿದೆ ಪೆಟ್ರೋಲ್ ಇದೆ ಅಂತ, ಇದೆ ಅಂತಂದ ಜಾಗ್ರತೆ ಹೋಗಿ ಬಂದಿತ್ತೇಳಿ ಟ್ರಿಪ್ ಹೊಚ್ಚಿ ಸಂತೆ. ಆ್ಯಂಡ್ ಗೈಸ್ ಇಲ್ಲೊಂದು ರೀಲ್ಸ್ ಮಾಡಿ ಆಮೇಲೆ ಸೀದಾ ಮನೆಗೆ ಹೋಗುದು. ಇವತ್ತು ಬೆಳಿಗ್ಗೆ ಬಂದು ಇಲ್ಲೇ ಸ್ವಲ್ಪ ಹೊತ್ತು ಕೂತೆಲ್ಲ ಹೋಗಿದ್ವಿ ನಾವು. ಆ್ಯಂಡ್ ಡೈಲಿ ಅರ್ಧ ಗಂಟೆ ನಡ್ಕೊಂಡು ಬರಲಿಕ್ಕೆ, ಅಂದರೆ 20 ಮಿನಿಟ್ಸ್ ನಡ್ಕೊಂಡು ಬರಲಿಕ್ಕೆ, 20 ಮಿನಿಟ್ಸ್ ನಡ್ಕೊಂಡು ಹೋಗ್ಲಿಕ್ಕೆ. ಅಂತೂ ಇಂತೂ ಹೋಗಿ ಬರೋದ್ರಲ್ಲಿಗೆ 1 hour ಆಗುತ್ತೆ ಗೈಸ್. 5 ಗಂಟೆಗೆ ಬಂದರೆ ನಾವು 6 ಕಾಲಿಗೆಲ್ಲ ಹೋಗ್ತೇವಲ್ಲ ಮನೆಗೆ, ಅಷ್ಟೊತ್ತಾಗುತ್ತೆ ಗೈಸ್ ವಾಕಿಂಗ್ ಮಾಡ್ಕೊಂಡು ಹೋಗ್ಬೇಕಾದ್ರೆ. ಚಲೋ ಆಮೇಲೆ ಸಿಗ್ತೀನಿ, ಬಾಯ್. ಓಕೆ ಬೆಟರ್. ಮಲಗು ಲಕ್ಕದಿ ಸಂತೆ ರೀಲ್ಸ್ ಮಾಡಾಯ್ತಾ ಗೈಸ್? ಫೈನಲ್ ಒಂದು ರೀಲ್ಸ್ ಶೂಟ್ ಆಯಿತು. ನಾನು ಇವತ್ತು ಸಂಜೆ ಅಪ್ಲೋಡ್ ಮಾಡ್ತೀನಿ. ಸೋ ಮೆನಿ ಟೇಕ್ಸ್ ಆ್ಯಂಡ್ ಫೈನಲಿ ಡನ್. ಥ್ಯಾಂಕ್ ಯು ಗುಂಡು. ಆನ್ ದ ಸ್ಪಾಟ್ ಇಲ್ಲೇ ಎಂತ ಹಾಡು ಚೂಸ್ ಮಾಡಿ, ಹಾಡು ಮೈಂಡಲ್ಲಿ ಇತ್ತು ನಂದು, ಬಟ್ ಇಲ್ಲೇ ಒಂದು ಅರ್ಧಂಬರ್ಧ ಸ್ಟೆಪ್ ಕಲಿತು ಮಾಡಿದ್ದು ಗೈಸ್. ಸೊ ಲೆಟ್ಸ್ ಗೋ ಗೈಸ್, ಹೋಗೋಣ. ಇವಾಗ ಚಂದ ಬಿಸಿಲಿದೆ ಗೈಸ್. ಫುಲ್ ಹೇರ್ ನಾನು ಬಿಟ್ಟಿದ್ದೆ, ಕ್ಲಿಪ್ ಇವಾಗ ಹಾಕ್ಕೋಬೇಕು. ಹಲೋ ಗೈಸ್, ಗುಡ್ ಈವ್ನಿಂಗ್. ಆ್ಯಂಡ್ ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮದು ಸಂಡೇ ಸ್ಪೆಷಲ್ ಆಗ್ತದೆ ನೋಡಿಲ್ಲಿ. ಬಾಳೆ ಎಲೆ ಗಟ್ಟಿ, ದೆನ್ ಚಿಕನ್ ಸಾಂಬಾರ್. ಆ್ಯಂಡ್ ಅದಕ್ಕೆ ಇವಾಗ
ಅಮ್ಮ ಕರೆದು ಕೊಟ್ಟರು. ಸೊ ಅದನ್ನ ಇವಾಗ ಹಿಂಗೆ ಹಿಂಗೆ ಬಾಳೆಲ್ಲ ಅದ್ದುತ್ತಾ ಇದ್ದಾಳೆ ನಮ್ಮ ಗುಂಡಮ್ಮ. ಸೊ ಅದಕ್ಕೆ ನಾನು ವ್ಲಾಗ್ ಮಾಡುವ ಆಗ ಸ್ವಲ್ಪ ಮಾಡಿದ್ದೆಲ್ಲ ಅದನ್ನೇ ಕಂಟಿನ್ಯೂ ಮಾಡುವ ಅಂತ ಹೇಳಿ ಸ್ಟಾರ್ಟ್ ಮಾಡಿದಾಗ ತಲೆನೋವು ಸಿಕ್ಕಾಪಡೆ. ಚಹಾ ಕುಡ್ದೆ ಆ್ಯಂಡ್ ವಿಕ್ಸ್ ಹಚ್ಕೊಂಡೆ, ಆದರೂ ಕಮ್ಮಿ ಆಗ್ತಾಯಿಲ್ಲ ಅಂತ ಗೊತ್ತಿಲ್ಲ. ಅಲ್ಲಿ ನೋಡಿ ನಮ್ಮ ಮೇಡಮ್ ಅವರು ಬಾಳೆ ಎಲೆಗೆ ಅದ್ದುತ್ತವ್ರೆ, ನಾದುತ್ತವ್ರೆ, ಸಾರಿ ಹಚ್ಚುತ್ತವ್ರೆ. ಇಷ್ಟೇ ಗೈ, ಸ್ವಲ್ಪ ಮಾಡುವ ಅಂತ ಹೇಳಿ. ಆ್ಯಂಡ್ ಅಲ್ಲಿ ಆಗಿದೆ, 2 ಆಗಿದೆ. ಒಂದು ನಾನು ಮಾಡಿದ್ದೆ ಗೈಸ್, ಒಂದು ಗುಂಡು. ಮತ್ತೆ ನನಗೆ ರಪ್ಪ ವಿಡಿಯೋ ಮಾಡುವ ಅಂತ ಹೇಳಿ ನೆನಪಾಯಿತು. ಸೊ ಹಾಗಾಗಿ ಮತ್ತೆ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಸ್ವಲ್ಪ ಎಲೆ ಎಲ್ಲ ಬಾಡಿಸಿಟ್ಟಿದ್ದೇವೆ. ಶೋ ಹಚ್ಚಿ ಸ್ವಲ್ಪ ಈ ಥರ ನೀರಲ್ಲಿ ಕೈ ಅದ್ದು ಬಿಟ್ಟು ಸೊ ತಟ್ಟಬೇಕು ಗೈಸ್, ಆಯಿತಾ? ಅಯ್ಯೋ ಹಿಂಗೆ 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 ಮಾಡ್ತಾ ಬರಬೇಕು. ಸೊ ನಾನು ಮಾಡ್ತೇನೆ, ಆಮೇಲೆ ಸಿಗ್ತೇನೆ ಎಲ್ಲ ಆದ ನಂತರ. ಓಕೆ, ಕೀಪ್ ವಾಚಿಂಗ್ ಗೈಸ್. ಗೈಸ್ ಇಲ್ಲಿ ಹೊರಗಡೆ ಇಡುದು ಕಟ್ಟಿಗೆ ಒಲೆಯಲ್ಲಿ. ನಾನೇನು ಕೈ ತೊಳಿಬೇಕು ನೋಡಿ, ಹಂಗೆ ಇದೆ ಕೈಯಲ್ಲೆಲ್ಲ ಬಂದ. ಸರಿ ಅಂడి. ಸೊ ಇದು ಇವಾಗ ಬೇಯಲಿಕ್ಕೆ ಇಟ್ವಿ. ಆ್ಯಂಡ್ ಇನ್ನು ಚಿಕನ್ ಇವಳಪ್ಪನ ಜೊತೆ ಚಿಕನ್ ತರಲಿಕ್ಕೆ ಹೇಳಿದ್ದೇನೆ ಗೈಸ್, ಅದನ್ನ ಪದಾರ್ಥ ಮಾಡಬೇಕು ನಾನೇ. ನಾನು ನಮ್ಮ ಬಾರದಡ್ಡಿ ಹಬ್ಬ ಈಗ ಉಂಟು ಗೈಸ್, ಬನ್ನಿ ಬಲಿ ಗೈಸ್. ಫೈನಲಿ ರೆಡಿ ಆಯಿತು ನಮ್ಮ ಎಂತ ಬಾಳೆ ಎಲೆ ಗಟ್ಟಿ ಗೈಸ್. ಬಾರೆ ಹೀರೆ ಅಂತ ಹೇಳ್ತಿದ್ದೇನೆ. ಹೀರೆ ಅಂದರೆ ನಮ್ಮ ತುಳುವಲ್ಲಿ ಎಲೆ ಅಂತ ಅರ್ಥ ಗೈಸ್. ಹಾಗಾಗಿ ಸೊ ದೆನ್ ಅದೊಂದು ಚಿಕನ್ ಸಾಂಬಾರ್. ಓಕೆ ಗೈಸ್, ತಡಾ. ಆ್ಯಂಡ್ ಆಮೇಲೆ ಟೇಸ್ಟ್ ಮಾಡ್ತೇನೆ ಗೈಸ್. ಫಸ್ಟ್ ನಾನು ಫ್ರೆಶ್ ಅಪ್ ಆಗಿ ಬರ್ತೇನೆ, ಫುಲ್ಲು ಸ್ವೆಟ್ ಆಗಿ ಹೋಗಿದೆ. ಹೇ ಗಾಯ್ಸ್, ಆ್ಯಂಡ್ ನಂದು ಫ್ರೆಶ್ ಅಪ್ ಎಲ್ಲ ಆಗಿ ಊಟದ ಟೈಮ್ ಇವಾಗ ಹತ್ರ 9 ಗಂಟೆ ಆಗಿದೆ ಗೈಸ್. ನಾವಿಬ್ಬರೇ ಒಂದು ಸ್ಪೆಷಲ್ ಮಾಡಿದಾಗ ಇಲ್ಲೇ ರೂಮ್ ಹತ್ರ ಬಂದು ಊಟ ಮಾಡೋದು ಗೈಸ್, ನಾನು ಮತ್ತೆ ಗುಂಡು. ಸೊ ಹಾಗಾಗಿ ಇಲ್ಲೇ ಬಂದು ಊಟ ಮಾಡಲಿಕ್ಕೆ ಇಟ್ಟಿದ್ದೇನೆ ನಾನು. ಸೊ ಫೇವ್ರೆಟ್, ಎಷ್ಟು ಸಮಯ ಆಯಿತು ಗೊತ್ತಾ ಬಾಳೆ ಎಲೆ ಗಟ್ಟಿ ಮಾಡಿ. ಸೊ ಹಾಗಾಗಿ ಐ ಆಮ್ ಸೂಪರ್ ಎಕ್ಸೈಟೆಡ್. ಆ್ಯಂಡ್ ಆಲ್ರೆಡಿ ಅವಳೊಬ್ಬಳು ಬ್ಯಾಟಿಂಗ್ ಮಾಡ್ತಿದ್ದಾಳೆ ಗೈಸ್, ತೊದಲ್ತಾ ಇದ್ದೇನೆ ಸಾರಿ, ಅವಳೊಬ್ಳು ಬ್ಯಾಟಿಂಗ್ ಮಾಡ್ತಿದ್ದಾಳೆ. ಆ್ಯಂಡ್ ಕೇಳ್ತೇನೆ ಟೇಸ್ಟ್ ಹೇಗಾಗಿದೆ ಅಂತೇಳಿ. ವೆಯ್ಟ್ ಗೈಸ್, ಗುಂಡು ಟೇಸ್ಟ್ ಮಾಡ್ತಾಳೆ. ತಿಂದ್ಯಾ? ಚಂದ ಕಾಂಬಿನೇಷನ್ ಪದಾರ್ಥ ಸೂಪರಾ? ಸಾರಿ ಬನ್ ಶೋಗತ್ನಾ ಗೈಸ್. ನಾನು ನೋಡಿ ಎಷ್ಟು ಹಾಕ್ಕೊಂಡಿದ್ದೇನೆ ಅಂತ ಹೇಳಿ. ಜಾಸ್ತಿ ಸಾಂಬಾರೆಲ್ಲ ಹಾಕ್ಕೊಂಡಿದ್ದೆ. ನನ್ನ ಮೈ ಫೇವ್ರೆಟ್ ದಿಸ್ ಒನ್, ಈ ಪೀಸ್. ಸೊ ನಾನು ಟೇಸ್ಟ್ ಮಾಡ್ತೇನೆ ಗೈಸ್. ಓಕೆ ಗೈಸ್, ಇವಾಗ ನಾನು ಟೇಸ್ಟ್ ಮಾಡ್ತಿದ್ದೇನೆ. ಆ್ಯಂಡ್ ಕಾವಿ ಸೊ ಫುಲ್ ಹಿಂಗೆ ಮರ್ಚೆಲ್ಲ ಕೂಡ್ಲಿಕ್ಕಾಗಲ್ಲ. ಸೊ ಹಾಗಾಗಿ ಹಂಗೆ ಬಿಟ್ಟಿದ್ದೇನೆ. ಕ್ರೀಮ್ ಹಚ್ಚಬೇಕು ಊಟ ಆದ ನಂತರ ಹಚ್ಚೋಣ ಅಂತೇಳಿ. ಸೊ ಹಿಂಗೆ ಪೀಸ್ ತೆಗೆದು ಸಾಂಬಾರಲ್ಲಿ ಅದ್ದಿ ತಿನ್ಬೇಕು ಗೈಸ್. ಲಿಟ್ರಲಿ ಚಂದಾಗಿದೆ ಗೈಸ್, ಮಸ್ತ್ ಶಾಕ್ ಆದ್ನತಾ ಗೈಸ್. ನಿಮಗೂ ತಿನ್ನಿ ಗೈಸ್. ನಾನು ಮಾಡಿದ್ದು, ನಾನು ಗುಂಡು ಸೇರ್ಕೊಂಡು ಮಾಡಿದ್ದು ಗೈಸ್. ನಾನು ಮಾಡಿದ್ದು ಅಂತ ಹೇಳಿದಾಗ ದೇವಸ್ಥಾನ ಬಂತು. ಸೂಪರ್ ಗೈಸ್. ಆ್ಯಂಡ್ ನಾಳೆ ಬೆಳಿಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಓಕೆ, ಗುಡ್ ನೈಟ್, ಟೇಕ್ ಕೇರ್, ಬಾಯ್, ಹ್ಯಾಪಿ ಸಂಡೇ ಗೈಸ್. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಆ್ಯಂಡ್ ಟೈಮ್ ಆಗಿದೆ 5 ಗಂಟೆ. ಸೊ ನಿನ್ನೆ ವ್ಲಾಗ್ನ ಮತ್ತೆ ನಾನು ಕಂಟಿನ್ಯೂ ಮಾಡ್ತಿದ್ದೇನೆ, ಬಿಕಾಸ್ ಹೇಳಿದ್ದೆ ನಾನು ಇವತ್ತು ಕಂಟಿನ್ಯೂ ಮಾಡ್ತೇನೆ ಅಂತೇಳಿ. ಸೊ ಟೈಮು ಹೇಳ್ದಲ್ಲ ಗೈಸ್ 5 o'clock ಅಂತೇಳಿ. ಎದ್ದು ಗುಂಡಗೆ ಕಾಲ್ ಮಾಡಿ ಮುಖ ಎಲ್ಲ ತೊಳೆದು ಹೊರಟ್ವಿ ವಾಕಿಂಗ್ಗೆ. ಇವತ್ತು ಸ್ಕಿಪ್ಪಿಂಗ್ ಇಟ್ಕೊಂಡಿದ್ದೇನೆ ಗೈಸ್, ನಂದು ಹೊಸ ಸ್ಕಿಪ್ಪಿಂಗ್ ಆರ್ಡರ್ ಮಾಡಿದ್ದೆ, ಬಂದಿತ್ತು. ಲೆಟ್ ಅಸ್ ಗೋ ಗೈಸ್. ಫುಲ್ಲು ಕತ್ಲಿದೆ. ಈ ಥರ ಇರುತ್ತೆ ನಮ್ಮ ಏರಿಯಾ ಬೆಳಿಗ್ಗೆ 5 ಗಂಟೆಗೆ. ಮಳೆ ಬಂದು ನಿಂತಿತ್ತು ಗೈಸ್, ಹಾಗಾಗಿ ಗುಂಡು ಛತ್ರಿ ಇಟ್ಕೊಂಡಿದ್ದಾಳೆ. ಗುಡ್ ಮಾರ್ನಿಂಗ್. ಚಲೋ ಗೈಸ್,
ಸಡನ್ಲಿ ನಮ್ಮ ಪ್ಲ್ಯಾನ್ ಚೇಂಜ್ ಆಯಿತು. ನಾವು ಆ ಕಡೆ ಹೋಗುವವರು, ಫುಲ್ಲು ಸ್ಟ್ರೈಟ್ ರೋಡ್ ಇದೆಲ್ಲ. ದೆನ್ ಜೋರು ಮಳೆ ಬಂತು, ಸೊ ಹಾಗಾಗಿ ಅಲ್ಲೇ ಸ್ವಲ್ಪ ನೆನಪಾದ್ರಿಂದ ಶಾರ್ಟ್ಕಟ್ ರೋಡಲ್ಲಿ ಸ್ಕೂಲಿಗೆ ಬಂದ್ವಿ ಗೈಸ್. ಇಲ್ಲಾಂದರೆ ಸ್ವಲ್ಪ ನಿಲ್ಲಲಿಕ್ಕೆ ಪ್ಲೇಸ್ ಇದೆ ಅಲ್ಲ, ಸೊ ಹಾಗಾಗಿ ಸ್ಕೂಲಿಗೆ ಬಂದ್ವಿ. ಸ್ವಲ್ಪ ಸ್ವಲ್ಪ ಒದ್ದೆ ಆದ್ವಿ, ಛತ್ರ ಇದ್ರೂ ರೈನ್ ಕೋಟ್ ತೊಗೋಬೇಕು ಗೈಸ್. ಅಲ್ಲ ಗುಂಡು, ನೆನ್ನೆಯಲ್ಲಿ ಮ್ಯಾಚ್ ಇತ್ತು ಗೈಸ್. ನಾನು ಅಣ್ಣನವ್ರು ಸೆಕೆಂಡ್ ಗೈಸ್. ಇಲ್ಲಿ ಗೌತು ಅಣ್ಣನವರೆಲ್ಲ ಸೆಕೆಂಡ್, ಫಸ್ಟ್ ನಯನನವ್ರ ಟೀಮ್ ಗೈಸ್. ಸ್ವಲ್ಪ ಹೊತ್ತು ವಾಕ್ ಮಾಡಿ ಆಮೇಲೆ ಸಿಗ್ತೀನಿ. ಓಕೆ ಗೈಸ್, ಗುಡ್ ಮಾರ್ನಿಂಗ್. ನೋಡ್ತಾನೆ ಬೆಳಿಗ್ಗೆ ಆಯಿತು ಗೈಸ್. ಆ್ಯಂಡ್ ಮಳೆ ಇವಾಗ ನಿಂತಿತ್ತು. ನಾವು ಅಲ್ಲಿಗೆ ಡೈರೆಕ್ಟ್ ಹೋಗ್ತಿದ್ರೆ, ಲೈಕ್ ಮಾಮೂಲಿ ಹೋಗೋಲ್ಲಿ ಹೋಗ್ತಾ ಇದ್ರೆ ಗ್ಯಾರಂಟಿ ಒದ್ದೆ ಆಗ್ತಿದ್ವಿ ಫುಲ್ಲು. ಸೊ ಸ್ವಲ್ಪ ವಾಕ್ ಮಾಡಿದ್ವಿ. ಒಂದು 50 ಏನು ಸ್ಕಿಪ್ಪಿಂಗ್ ಮಾಡಿದೆ. ಸ್ಟಾರ್ಟಿಂಗ್ ಬೇಡ ಹೆವಿ ಮಾಡೋದು ಅಂತೇಳಿ. ಆ್ಯಂಡ್ ಗುಂಡು 25 ಮಾಡಿದ್ರು. ಸೊ ಏನು ಹೋಗೋಣ, ಇನ್ನೊಂದು 50 ಮಾಡಬೇಕು, ನೋಡೋಣ. 25 ಅದು ಮಾಡೋಣ. ಹ್ಯಾಪಿ ಖುಷಿ ಆಗುತ್ತೆ ಒಂಥರ ತುಂಬ. ಆವಾಗ ನಾನು ಆ್ಯಕ್ಚುಲಿ ಲಾಗ್ ಶುರು ಮಾಡಿದ್ದು ಕೂಡ ಈ ಸ್ಕೂಲಿಂದಾನೆ ಗೈಸ್. ಲಾಗ್ ಶುರು ಮಾಡಬೇಕಾದ್ರೆ ಸ್ಕೂಲಿಗೆ ಬರ್ತಾ ಇದ್ವಿ. ಬೆವರು ಹೋದ್ರೆ ಸ್ವಲ್ಪ ಫೇಸ್ ಗ್ಲೋ ಬರುತ್ತೆ ಗೈಸ್. ಬನ್ನಿ ಒಂದು 25 ಸ್ಕಿಪ್ಪಿಂಗ್ ಮಾಡೋಣ. ಓಕೆನಾ ಗೈಸ್? ಓ ಶಿಟ್, ಮೊಬೈಲ್ ಬೀಳ್ತಿತ್ತು. ನಾನು ಇದೊಂದು ಲಾಗ್ ಎಂಡ್ ಮಾಡುವಂತೇಳಿ ಮೊಬೈಲ್ ತೊಗೊಂಡು ಬಂದ್ವಿ, ಇಲ್ಲಾಂದರೆ ನಾನು ತೊಗೊಂಡು ಬರಲ್ಲ. ಆ್ಯಂಡ್ ಗುಂಡು ತೊಗೊಂಡ್ಬರ್ತಾರೆ ಮೊಬೈಲ್, ಯಾರಾದರೂ ಒಬ್ಬರು ಜೊತೆ ಇದ್ರೆ ಸಾಕು ಅಂತೇಳಿ. ದಟ್ಸ್ ಇಟ್ ಬ್ರೋ. ಹೇಳಿ ಬಾರೆ. ನಾವಿಲ್ಲಿ ಸ್ವಲ್ಪ ಇದಿತ್ತು ಗೈಸ್, ಎಂತ ಗೊತ್ತಾ, ಅಲ್ಲೆಲ್ಲಿ ನೀರು ನಿಂತಿತ್ತು. ಅದಕ್ಕೆ ತುಳ್ಕೊಂಡು ಹೋದ್ರೆ ಫುಲ್ ಕೆಸರಾಗುತ್ತಲ್ಲ ಗೈಸ್. ಸೊ ಹಾಗಾಗಿ ನಾವು ತುಳ್ಕೊಂಡೆಲ್ಲ ಹೋಗಲಿಲ್ಲ. ಅಷ್ಟು ಕ್ಲೀನಾಗಿ ಇಲ್ಲಿ ಚಪ್ಪಲಿ ಇಟ್ಟು ಇಲ್ಲಿ ವರ್ಕೌಟ್ ಮಾಡ್ತಿದ್ದೆ. ಏನಾದರೂ ಗೊತ್ತಾಗ್ತಿದೆ ಗೈಸ್. ನಾನು ಜಿಮ್ಮಿಗೆ ಹೋಗ್ತಾ ಇರಲ್ಲ, ಬಟ್ ಸ್ಟಿಲ್ ನಂದು ಅದು ಮಣ್ಣು, ಬಟ್ ಎಂಥದ್ದಾಗಿದೆ ಇಲ್ಲಿ. ಬಟ್ ಸ್ಟಿಲ್ ನನ್ನ ಮಸಲ್ ಇದು ವಿಸಿಬಲ್ ಕಾಣ್ತಿದೆ ಗೈಸ್. ನೋಡಿ ಈ ಪೋರ್ಷನ್ ನೋಡಿ. ಜಿಮ್ಮು ಬಿಟ್ಟು ಸಾಧಾರಣ 3-4 ತಿಂಗಳಾಯಿತು, ಬಟ್ ಸ್ಟಿಲ್ ನೋಡಿ ಗೈಸ್. ಎಲ್ಲಿ ಮಾಡೋದು ನಿಮಗೆ ಕಣ್ಣೇ ಹೆಚ್ಚಿ, ಇವಳಿಗೆ ಕಣ್ಣೆಲ್ಲ ಗೈಸ್. ನೋಡಿ ಕರೆಕ್ಟ್ ಫೋಕಸ್ ಅಲ್ಲೇ ಮಾಡಿ. ಇಲ್ಲಿ ನೋಡಿ, ಸಿ ಗೈಸ್. ಜಿಮ್ಮಿಗೆ ಹೋಗುವ. ಆ್ಯಂಡ್ ಲೈಸೆನ್ಸ್ ಆಗಲಿ ಅವರು. ಇವತ್ತು ಟೆಸ್ಟ್ ಡ್ರೈವ್ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ಗೈಸ್. ನೋಡೋಣ ಎಂತ ಆಗುತ್ತೆ ಅಂತ. ನೋಡಿ ನನ್ನ ಹೊಸ ಸ್ಕಿಪ್ಪಿಂಗ್ ವೆಯ್ಟ್ ಚೆಕ್ ಮಾಡ್ಬೇಕಲ್ಲ ಒಂದು. ಎಲ್ಬಾ ಬೈ ಬರೀ ನೋಡಮ್ಮ ಬರಕತ್ತಿಲ್ಲ. ಹಾಗೆ ನಾನು ಗೈಸ್, ಗುಂಡು ಇನ್ನು ಫುಲ್ ಸ್ಲಿಮ್ ಆಗಿ ಬ್ಯೂಟಿಫುಲ್ ಆಗ್ತದೆ. ಆ ಥಮ್ಸಪ್ ಗೊಂಜಿ ಫೋಟೋ ಒಂದು ಬಲ ಒಂದೇಟು ಸ್ಕ್ರೀನ್ ಶಾಟ್ ಬೇಕು ಅವಂತಂತು. ಹಾಂ ಬಲ ಮುಂಚೆ ಬಂತು ಥಮ್ಸಪ್ ಮುಂಚೆ ಶುರುವಾದ ಫ್ರೇಮ್ಗೂ. ರೆಡಿ 1 2 ಸ್ಟಾರ್ಟ್. ನನಂಜಿ ಮೀಡಿಯಂ. ಹಾಂ ಮುಂಚೆ ಗೈಸ್, ಇದು ಥಮ್ಸಪ್ಗೆ ಗೈಸ್, ಸಾರಿ ಥಮ್ಲೈನ್ಗೆ ಗೈಸ್. ಥಮ್ಸಪ್ ಹೋಗುವ ಆಯ್ತಲ್ಲ ಟೈಮ್. ನೋಡಿ ನಿಮ್ಮ ಅಶ್ವಿನಿ ಅಕ್ಕನನ್ನು ಝೂಮ್ ಮಾಡ್ತಿದ್ದೇನೆ ನೋಡಿ. ಅದಕ್ಕೆ ಇದು ಅವರ ಕಣ್ಣು, ಶ್ರೀ ಸಂತೆ ಬಾಯಿ, ಇದು ಅಲ್ಟ್ರಾ ದೇಹ. ದೇಶ. ಈಗ ಇಲ್ಲಿಗೆ ಈ ಲಾಗನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು, ಬಾಯ್ ಗೈಸ್. ನಾವು ಹೊರಟೆ ಮನೆಗೆ, ಅವ್ರ ಕಾಲಾಗ್ತಾ ಬಂತು. ಸೊ ಇಲ್ಲಿ ನೋಡ್ಬೋದು, ನಾವು ಒಂದೇ ಸ್ವಲ್ಪ ಇಲ್ಲೆಲ್ಲ ನೀರಿತ್ತಲ್ಲ ಅದಕ್ಕೆ ತುಳ್ಕೊಂಡು ಹೋಗಿ ಗಲೀಜ್ ಮಾಡಿಲ್ಲ ಗೈಸ್. ಪ್ರೂಫ್ ಇದು. ಆ್ಯಂಡ್ ಅಂದ್ಕೋತಾರಲ್ಲ ಗಲೀಜು ಮಾಡಿದೆ ಅಂತ. ಇಲ್ಲ, ಇಲ್ಲಿ ನೀರಿಗೇನೆ ತುಳ್ದಿಲ್ಲ ನಾವು, ಬಿಕಾಸ್ ಇದು ಸ್ಕೂಲ್ ಅಲ್ವಾ ಗೈಸ್. ಅವ್ರು ಬಂದು ಕ್ಲೀನ್ ಮಾಡ್ತಾರೆ, ಬಟ್ ನಾವು ಉಪದ್ರ ಕೊಡಬಾರ್ದಲ್ಲ.
ಆ್ಯಂಡ್ ಈ ವ್ಲಾಗ್ನ ನಾನು ಎಂಡ್ ಮಾಡ್ತೇನೆ. ಇದು ಇವತ್ತು ಬರ್ತದಾ? ಇವತ್ತು 22 ಅಲ್ಲ ಅತ್ತ ಸಿ, ಆದರೆ ಇವತ್ತೇ ಅಪ್ಲೋಡ್ ಮಾಡ್ತೇನೆ ಪ್ಲೀಸ್. ಇಲ್ಲ ಅಂದರೆ ನಾಳೆ ಛತ್ರಿ ಇಟ್ಕೊಂಡು ಬಂದ್ವಿ, ರೈನ್ ಕೋಟ್ ತಗೋಬೇಕಾರೆಡು. ಓಹೋ ಛತ್ರಿ ಕೈಸಿ ವ್ಲಾಗ್ ಏನು ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಸಿಗೋಣ ಮತ್ತೆ. ಫುಲ್ ಸ್ವೆಟ್ ಆಯ್ತಲ್ಲ, ವೈಟ್ ಆಯ್ತು ಬಸ್. ಆ್ಯಂಡ್ ಸ್ವಲ್ಪ ನಮ್ಮನ್ನು ಕೇರ್ ಮಾಡಿ, ಬಡ ಜೀವ ಯಾರೂ ಇಲ್ಲ. ಕರ್ಮ ನೀನು. ಓಕೆ ಗೈಸ್, ನಾಳೆ ಸಿಗುವ, ಸಾರಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಗೈಸ್, ಬಾಯ್. ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.